ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 15 ಮತ್ತು 16 ಕರೆಂಟ್ ಅಫೇರ್ಸ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಎಡಿಟ್ ಮಾಡೋದು ಲೆಂದಿ ಆಗೋದರಿಂದ ಆದ ಕಾರಣ ನಮ್ಮ ಕೈ ಬರೆದ ಮೂಲಕ ಬರೆದಿದ್ದೇವೆ. ಎಲ್ಲರೂ ಸ್ವಲ್ಪ ನೋಡಿಕೊಳ್ಳಿ. ಇಂಪಾರ್ಟೆಂಟ್ ಆದ ಮ್ಯಾಟ್ರನ್ನು ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತವು 129ನೇ ಸ್ಥಾನವನ್ನು ಪಡೆದಿದೆ. ಇತ್ತೀಚೆಗೆ ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕದಲ್ಲಿ ಭಾರತ 129ನೇ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಇದು ಕಳೆದ ವರ್ಷಕ್ಕಿಂತ 2 ಸ್ಥಾನ ಕುಸಿದೆ ಎಂದು ಹೇಳಬಹುದು. ಜಾಗತಿಕ ಲಿಂಗತ್ವ ಸಮಾನತೆ ಸಂಬಂಧಿಸಿದ ಸೂಚ್ಯಂಕದಲ್ಲಿ ಭಾರತವು 2 ಸ್ಥಾನ ಕುಸಿತಗೊಂಡಿದೆ. 129ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಹೇಳಬಹುದು. ಕಳೆದ ವರ್ಷ ಭಾರತ 127ನೇ ಸ್ಥಾನದಲ್ಲಿತ್ತು. ಎಷ್ಟು? 127. ಭಾರತ ಕಳೆದ ವರ್ಷ 127ನೇ ಸ್ಥಾನದಲ್ಲಿತ್ತು. ಈ ವರ್ಷ 129ನೇ ಸ್ಥಾನವಾಗಿದೆ. ಅಂದರೆ 2 ವರ್ಷ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಐಸ್ಲ್ಯಾಂಡ್ ತನ್ನ ಅಗ್ರ ಸ್ಥಾನವನ್ನು ಉಳಿಸಿಕೊಂಡಿದೆ. ಅಂದರೆ ಮೊದಲನೇ ಸ್ಥಾನ ಯಾವುದಪ್ಪ ಅಂತಂದರೆ ಐಸ್ಲ್ಯಾಂಡ್. ಹೋದ ವರ್ಷ ಅದೇ ಇತ್ತು, ಈ ವರ್ಷ ಕೂಡ ಐಸ್ಲ್ಯಾಂಡೇ ಇದೆ ಅಂತ ಹೇಳ್ಬೋದು. ಫಿನ್ಲ್ಯಾಂಡ್ 2ನೇ ಸ್ಥಾನವನ್ನು ಪಡೆದಿದೆ. ಯಾವುದು? ಫಿನ್ಲ್ಯಾಂಡ್ 2ನೇ ಸ್ಥಾನವನ್ನು ಪಡೆದಿದೆ. ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆಯು ಬಿಡುಗಡೆ ಮಾಡಿದೆ. ಯಾವುದು? ವಿಶ್ವ ಆರ್ಥಿಕ ವೇದಿಕೆ, WEF ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾರ್ವೆ, ನ್ಯೂಜಿಲ್ಯಾಂಡ್ ಮತ್ತು ಸ್ವೀಡನ್ ಕ್ರಮವಾಗಿ 3ರಿಂದ 5ನೇ ಸ್ಥಾನದಲ್ಲಿವೆ ಅಂತ ಹೇಳ್ಬೋದು. ಅಂದರೆ ನಾರ್ವೆ 3ನೇ ಸ್ಥಾನ ಆದರೆ ನಾರ್ವೆ, ನ್ಯೂಜಿಲ್ಯಾಂಡ್ ಮತ್ತು ಸ್ವೀಡನ್ ಇವು 5ನೇ ಸ್ಥಾನದಲ್ಲಿ ಇವೆ ಕ್ರಮವಾಗಿ. ಇದು 3ನೇ ಸ್ಥಾನ, 4 ಇದು 5ನೇ ಸ್ಥಾನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಸೂಚ್ಯಂಕದಲ್ಲಿ ಸುಡಾನ್ 146ನೇ ಸ್ಥಾನದಲ್ಲಿದೆ. ಅಂದರೆ ಕೊನೆಯ ಸ್ಥಾನ ಯಾವುದಂದರೆ ಸುಡಾನ್ ದೇಶ ಇದೆ, ಫುಲ್ಲು ಕೊನೆಯ ದೇಶ, ಕೊನೆಯ ಸ್ಥಾನದಲ್ಲಿ. ಅದೇ ರೀತಿಯಾಗಿ ಪಾಕಿಸ್ತಾನ 145ನೇ ಸ್ಥಾನ ಪಡೆದುಕೊಂಡಿದೆ. ಅದು ಪಾಕಿಸ್ತಾನ 145ನೇ ಸ್ಥಾನ ಪಡೆದಿದೆ. ಸ್ವೀಡನ್ 146ನೇ ಸ್ಥಾನ ಪಡೆಯುವ ಮೂಲಕ ಕೊನೆಯ ಸ್ಥಾನದಲ್ಲಿದೆ. ಯಾವುದು? ಸುಡಾನ್. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಇದು ಯಾವ ರೀತಿಯಾಗಿ ಮಾನದಂಡಗಳ ಮೂಲಕ ಇದನ್ನು ವರದಿಯನ್ನು ತಯಾರಿಸ್ತಾರೆ ಅಂತ ನೋಡೋದಾದ್ರೆ, ಇದರ ಮಾನದಂಡಗಳು ನೋಡೋದಾದರೆ ಮೊದಲನೇದಾಗಿ ಆರ್ಥಿಕ ಪಾಲ್ಗೊಳ್ಳುವಿಕೆಯಲ್ಲಿ, ಅಂದರೆ ಆರ್ಥಿಕತೆಯಲ್ಲಿ ಪಾಲ್ಗೊಳ್ಳುವಿಕೆ. 2ನೇದಾಗಿ ಶೈಕ್ಷಣಿಕ ಸಾಧನೆಯಾಗಿರ್ಬೋದು. 3ನೇದಾಗಿ ಅದರ ಆರೋಗ್ಯ. ಅದೇ ರೀತಿಯಾಗಿ 4ನೇದು ರಾಜಕೀಯ ಸಬಲೀಕರಣ. ಈ 4 ಮೂಲಕ ಈ ವರದಿಯನ್ನು ತಯಾರಿಸ್ತಾರೆ. ಯಾವುದು? ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕವನ್ನು ಯಾರು ತಯಾರಿಸ್ತಾರೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಅಂತ ಹೇಳ್ಬೋದು ಆಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋಣ. ನಮ್ಮ ಮುಂದಿನ ನ್ಯೂಸ್ ನೋಡೋದಾದರೆ, ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆ ಇತ್ತೀಚೆಗೆ ರಷ್ಯಾ ದೇಶದಲ್ಲಿ ನಡೆದಿದೆ. ಯಾವುದೋ ಬ್ರಿಕ್ಸ್, ಇತ್ತೀಚೆಗೆ ಇದರ ಮಂತ್ರಿಗಳ ಸಭೆ ರಷ್ಯಾ ದೇಶದಲ್ಲಿ ನಡೆದಿದೆ. ರಷ್ಯಾ ಆಯೋಜಿಸಿದ ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾರತವು ಕೂಡ ಭಾಗವಹಿಸಿತ್ತು. ನಮ್ಮ ಭಾರತ ಕೂಡ ಅದರಲ್ಲಿ ಭಾಗವಹಿಸಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಈ ಸಭೆಯು ರಷ್ಯಾದಲ್ಲಿ ಜರುಗಿದೆ. 2023ರಲ್ಲಿ ಬ್ರಿಕ್ಸ್ ವಿಸ್ತರಣೆ ನಂತರ ಇದು ಮೊದಲ ವಿದೇಶಾಂಗ ಮಂತ್ರಿಗಳ ಸಭೆಯಾಗಿದೆ ಅಂತ ಹೇಳ್ಬೋದು. ಅಂದರೆ 2023ರಲ್ಲಿ ವಿಸ್ತರಣೆ, ಅಂದರೆ ಬ್ರಿಕ್ಸ್ಗೆ 6 ದೇಶಗಳು ಸೇರಿಕೊಂಡಿದ್ದವು. ಅದರ ವಿಸ್ತರಣೆ ಆದ ನಂತರ ಇದು ಮೊದಲ ವಿದೇಶಾಂಗ ಮಂತ್ರಿಗಳ ಸಭೆ ಆಗಿದೆ ಅಂತ ಹೇಳ್ಬೋದು. ಎಲ್ಲಿ ನಡೀತು ಅಂದರೆ ರಷ್ಯಾ ದೇಶದಲ್ಲಿ ನಡೆದಿದೆ. ಯಾವುದು? ಬ್ರಿಕ್ಸ್ನ ಶೃಂಗಸಭೆ ರಷ್ಯಾ ದೇಶದಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಈ ಬ್ರಿಕ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ ಫ್ರೆಂಡ್ಸ್. ಈ ಬ್ರಿಕ್ಸ್ ಬಗ್ಗೆ ನೋಡೋದಾದರೆ, ಬ್ರಿಕ್ಸ್ ಇದು 2001ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾಗಿರುವ ಜೇಮ್ಸ್ ಓ'ನೀಲ್ ಅವರು ಮತ್ತು ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾದ 4 ಉದಯೋನ್ಮುಖ ಆರ್ಥಿಕತೆಗಳನ್ನು ವಿವರಿಸಲು ಈ ಬ್ರಿಕ್ ಎಂಬ ಪದವನ್ನು ಬಳಸಿದರು. ಯಾವುದು? ಮೊದಲು ಈ ಬ್ರಿಕ್ ಎಂಬ ಪದ ಇತ್ತು. ನಂತರ ಮುಂದಿನ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾ ಸೇರುವ ಮೂಲಕ ಈ ಬ್ರಿಕ್ಸ್ ಎಂಬ ಪದವನ್ನು ಹೇಳಲಾಗುತ್ತದೆ. ಅಂದರೆ ಮೊದಲು ಯಾವುದಿತ್ತಂದರೆ ಬ್ರಿಕ್. ಇದು ಬ್ರಿಕ್ ಎಂಬ ಪದವನ್ನು ಬಳಸಿದವರು ಜೇಮ್ ಓ ನೀಲ್
ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಇದನ್ನು 2006ರಲ್ಲಿ ಸ್ಥಾಪಿಸಲಾಯಿತು. ಯಾವಾಗಂದರೆ ಬ್ರಿಕ್ಕನ್ನು 2006ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ದಕ್ಷಿಣ ಆಫ್ರಿಕಾವನ್ನು ಡಿಸೆಂಬರ್ 2010ರಲ್ಲಿ ಬ್ರಿಕ್ಗೆ ಸೇರಲು ಆಹ್ವಾನಿಸಲಾಯಿತು. ನಂತರ ಬ್ರಿಕ್ಸ್ ಎಂಬ ಪದ ಸಂಕ್ಷಿಪ್ತ ರೂಪವನ್ನು ಅಳವಡಿಸಿಕೊಂಡಿತು. ಅಂದರೆ ಮೊದಲು ಬ್ರಿಕ್ ಎಂಬ ಹೆಸರನ್ನು ಪಡೆದಿತ್ತು. ನಂತರ ದಕ್ಷಿಣ ಆಫ್ರಿಕಾ ಸೇರಿದ ನಂತರ ಈ ಬ್ರಿಕ್ಸ್ ಎಂಬ ರೂಪವನ್ನು ಪಡೆದುಕೊಂಡಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಯಾವುದಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳಿದ್ದಾವೆ. ಇತ್ತೀಚೆಗೆ ಇನ್ನೂ ದೇಶಗಳು ಸೇರ್ಪಡೆಯಾಗಿದ್ದಾವೆ. ಅದೇ ರೀತಿಯಾಗಿ ಬ್ರಿಕ್ಸ್ನ 15ನೇ ಸಭೆಯು ದಕ್ಷಿಣ ಆಫ್ರಿಕಾದಲ್ಲಿ ಜರುಗಿತು. ಅಂದರೆ 2023ರಲ್ಲಿ ಈ ಬ್ರಿಕ್ಸ್ನ ಸುರಂಗ ಸಭೆ ನಡೆದದ್ದು ದಕ್ಷಿಣ ಆಫ್ರಿಕಾದಲ್ಲಿ. ಅದೇ ರೀತಿಯಾಗಿ ಹೊಸದಾಗಿ 6 ದೇಶಗಳು ಕೂಡ ಆ ಸಭೆಯಲ್ಲಿ ಸೇರಿಸಲಾಯಿತು. 15ನೇ ಸುರಂಗ ಸಭೆಯಲ್ಲಿ ಹೊಸದಾಗಿ 6 ದೇಶಗಳನ್ನು ಈ ಬ್ರಿಕ್ಸ್ಗೆ ಸೇರಿಸಲಾಯಿತು ಎಂದು ಪ್ರಸ್ತಾಪಿಸಲಾಯಿತು. ಅದೇ ರೀತಿಯಾಗಿ 2024ರ ಜನವರಿ 1ರಂದು ಬ್ರಿಕ್ಸ್ನ ಸದಸ್ಯತ್ವ ಪಡೆದುಕೊಂಡ ದೇಶಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE, ಇಥಿಯೋಪಿಯಾ. ಯಾವ್ಯಾವು? ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE ಮತ್ತು ಇಥಿಯೋಪಿಯಾ. ಅಂದರೆ ಈಜಿಪ್ಟ್, ಇರಾನ್, ಸೌದಿ ಅರೇಬಿಯಾ, UAE ಮತ್ತು ಇಥಿಯೋಪಿಯಾ. ಎಷ್ಟಾದವು ಅಂದರೆ 5 ಇದ್ದಾವೆ. 6ನೇದು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಅದು ಸೇರ್ಪಡೆ ಆಗಲಿಲ್ಲ, ಏನೋ ಸೇರ್ಪಡೆ ಆಗಿಲ್ಲ, ಅದು ವಾಪಸ್ ತೆಗೆದುಕೊಂಡಿದೆ. ಅದು ಯಾವುದಂತ, ಯಾವ ದೇಶದ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಮುಂದಿನ ನ್ಯೂಸ್ ನೋಡೋದಾದರೆ ವಿಶ್ವದ ಶ್ರೀಮಂತ ರಾಷ್ಟ್ರ ಯಾವುದಪ್ಪ ಅಂತಂದರೆ ಲಕ್ಸಂಬರ್ಗ್. ಇದು ಯಾವುದು? ಲಕ್ಸಂಬರ್ಗ್. ತಲಾದಾಯ ಆಧಾರದಲ್ಲಿ ಬಿಡುಗಡೆ ಮಾಡಿರುವ ವಿಶ್ವದ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಲಕ್ಸಂಬರ್ಗ್ ಅಮೆರಿಕದ 1.5 ಪಟ್ಟು ಆ ತಲಾಯದವನ್ನು ಹೊಂದಿದೆ. ಅಂದರೆ ಅಮೆರಿಕಕ್ಕಿಂತ 1.5 ಪಟ್ಟು ತಲಾಯದವನ್ನು ಈ ಲಕ್ಸಂಬರ್ಗನ್ನು ಹೊಂದಿದೆ ಅಂತ ಹೇಳ್ಬೋದು, ಇದಕ್ಕಿಂತ ಜಾಸ್ತಿ. ಅದೇ ರೀತಿಯಾಗಿ IMFನ ವಿಶ್ವ ಆರ್ಥಿಕ ದೃಷ್ಟಿಕೋನ 2024ರ ಅಂಕಿಅಂಶಗಳಿಂದ ಈ ಮಾಹಿತಿಯನ್ನು ಲಭ್ಯವಾಗಿದೆ. ಲಕ್ಸಂಬರ್ಗ್ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಯಾವುದು? ಲಕ್ಸಂಬರ್ಗ್. ಇದು ಮೊದಲನೇ ಸ್ಥಾನ. ಅಂದರೆ ಶ್ರೀಮಂತಗಳ ಅಗ್ರಪಟ್ಟಿಯಲ್ಲಿ ಶ್ರೀಮಂತರು ಯಾರಪ್ಪ ಇದ್ದಾರೆ ಜಾಸ್ತಿ ಅಂದರೆ ರಾಷ್ಟ್ರ. ವಿಶ್ವದ ಶ್ರೀಮಂತ ರಾಷ್ಟ್ರ ಯಾವುದಂದರೆ ಲಕ್ಸಂಬರ್ಗ್. ಎರಡನೇದಾಗಿ ಐರ್ಲ್ಯಾಂಡ್ ಇದೆ. 2ನೇ ಶ್ರೀಮಂತ ರಾಷ್ಟ್ರ ಐರ್ಲ್ಯಾಂಡ್ 2ನೇ ಸ್ಥಾನ ಪಡೆದಿದೆ. ಅದೇ ರೀತಿಯಾಗಿ ಸಿಂಗಾಪುರ್, ಮಕಾವೋ, ಕತಾರ್ ಇವುಗಳು ನಂತರ ಸ್ಥಾನಗಳು ಪಡೆದುಕೊಂಡಿವೆ. ಈ ಸಿಂಗಾಪುರ್ 3ನೇ ಸ್ಥಾನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಮೆರಿಕ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಜಗತ್ತಿಗೆ ದೊಡ್ಡಣ ಆಗಿರುವ ಅಮೆರಿಕ 9ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿಶ್ವದ ಶ್ರೀಮಂತ ರಾಷ್ಟ್ರವಾಗಿ ಅಮೆರಿಕ ಇದೆ. ನಮ್ಮ ಭಾರತ ಬಗ್ಗೆ ನೋಡೋದಾದರೆ ಶ್ರೀಮಂತ ರಾಷ್ಟ್ರಗಳ ಅಂದರೆ ದೇಶಗಳ ಪಟ್ಟಿಯಲ್ಲಿ ಭಾರತ 129ನೇ ಸ್ಥಾನ ಪಡೆದುಕೊಂಡಿದೆ. ಯಾವುದು? ಭಾರತ 129 ಸ್ಥಾನ. ಈ ಲಿಂಗತ್ವ ಸೂಚ್ಯಂಕದಲ್ಲಿ ಕೂಡ 129ನೇ ಸ್ಥಾನದಲ್ಲಿನೇ ಇತ್ತು. ಈ ವಿಶ್ವ ಶ್ರೀಮಂತಗಳ ದೇಶಗಳ ಪಟ್ಟಿಯಲ್ಲಿ ಕೂಡ 129ನೇ ಸ್ಥಾನದಲ್ಲಿ ಇದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಶ್ರುತಿ ಕೃಷ್ಣಮೂರ್ತಿ ಬಿಳಿಗೇರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂದರೆ 2024ರಲ್ಲಿ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆಪ್ಪ ಅಂತಂದರೆ ಶ್ರುತಿ ಮತ್ತು ಕೃಷ್ಣಮೂರ್ತಿ ಬಿಳಿಗೇರಿ ಅವರಿಗೆ ನೀಡಲಾಗಿದೆ. ನ್ಯೂಸ್ ನೋಡೋಣ. ಕರ್ನಾಟಕದ BR ಶ್ರುತಿ ಮತ್ತು ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಈ ಬಾರಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆಯಲು ಭಾಜನರಾಗಿದ್ದಾರೆ. ಇವರು ಯಾರು? ಇಬ್ಬರು. ಕರ್ನಾಟಕದಿಂದ ಇಬ್ಬರು, ಬಿಳಿಗೆರೆ ಮತ್ತು ಶ್ರುತಿ. ಕರ್ನಾಟಕದ BR ಶ್ರುತಿಗೆ ಯುವ ಪುರಸ್ಕಾರ ದೊರೆತಿದೆ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಯುವ ಪುರಸ್ಕಾರ ಯಾರಿಗೆ ದೊರೆತಿದೆ ಅಂದರೆ BR ಶ್ರುತಿ ಅವರಿಗೆ. ಅದೇ ರೀತಿಯಾಗಿ ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡಲು ಇತ್ತೀಚೆಗೆ ಘೋಷಣೆಯನ್ನು ಕೂಡ ಮಾಡಲ್ಲ. ಅಂದರೆ ಇನ್ನೂ ನೀಡಿಲ್ಲ, ಈ ಘೋಷಣೆ ಆಗಿದೆ. ಯಾವುದಪ್ಪ ಅಂತಂದರೆ ಈ ಬಾಲ ಪುರಸ್ಕಾರ ಯಾರಿಗೆ ನೀಡೋದು ಒಳ್ಳೆಯದು ಅಂದರೆ ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಎಂದು ಹೇಳಬಹುದು. ಅದೇ ರೀತಿ ಕರ್ನಾಟಕದ ಇಬ್ಬರು ಪ್ರತಿಭಾನ್ವಿತರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ 23 ಲೇಖಕರಿಗೆ
2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಇನ್ನೂ ಪ್ರಶಸ್ತಿಯನ್ನು ನೀಡಿಲ್ಲ, ಘೋಷಣೆಯನ್ನು ಮಾಡಲಾಗಿದೆ. ಇದು ನೀಡಿದ ತಕ್ಷಣ ನೋಡೋಣ ನ್ಯೂಸ್ನಲ್ಲಿ ಬಂದಾಗ. ಈ ಪ್ರಶಸ್ತಿ ಮೊತ್ತ ಎಷ್ಟಿದೆಪ್ಪ ಅಂತಂದ್ರೆ 1 ಲಕ್ಷ ರೂಪಾಯಿ ನಗದು ಇದೆ. ಅದೇ ರೀತಿಯಾಗಿ ಮತ್ತು ಪ್ರಶಸ್ತಿ ಫಲಕ ಇದರ ಜೊತೆಗೆ ಕೊಡಲಾಗುತ್ತದೆ. ಪ್ರಶಸ್ತಿಯ ಪದಕ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು ಮೊದಲು ಪ್ರಶಸ್ತಿ ನೀಡಲಾಗಿದ್ದು ಯಾವಾಗ ಅಂದರೆ 1955ರಲ್ಲಿ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಇದರ ಮೊದಲ ವಿಜೇತ ಯಾರಪ್ಪ ಅಂತಂದರೆ ಕುವೆಂಪು ಅವರಾಗಿದ್ದಾರೆ. ಯಾರು? ಕುವೆಂಪು. ಅಂದರೆ ಇತ್ತೀಚೆಗೆ ವಿಜೇತರಾದವರು ಲಕ್ಷ್ಮೀಶ ತೋಳ್ವಾಡಿ. ಈ ಲಕ್ಷ್ಮೀಶ ತೋಳ್ವಾಡಿ ಅವರು 2023ರಲ್ಲಿ ವಿಜೇತರಾಗಿದ್ದಾರೆ. ಹಾಗಾದರೆ ಇವರ ಕೃತಿ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಯಾರು? ಲಕ್ಷ್ಮೀಶ ತೋಳ್ವಾಡಿ ಅವರು 2023ರಲ್ಲಿ ನೀಡಲಾಯಿತು. ಇವರ ಕೃತಿ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜ್ಞಾನವನ್ನು ಪರೀಕ್ಷೆಯನ್ನು ಮಾಡಲಾಗುತ್ತದೆ ಇದರಿಂದ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮಾಧವ್ ಕೌಶಿಕರ್ ಅವರಾಗಿದ್ದಾರೆ. ಅಂದರೆ ಟೋಟಲ್ ಕ್ವಶನ್ 2 ಅಂತ ಆಯಿತು. ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ನೋಡೋಣ. ಕೊನೆಯದಾಗಿ ಒನ್ಲೈನರ್ಸ್ ಇದ್ದಾವೆ, ಇವತ್ತಿನ ಒನ್ಲೈನರ್ಸ್. ಅಮೆರಿಕದಲ್ಲಿ ಕೆಲಸ ಮಾಡುವ ವಲಸಿಗ ವೈದ್ಯರು ಮತ್ತು ಸರ್ಜನ್ಗಳ ಪೂರೈಕೆಯಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿದೆ. ಅಂದರೆ ಅಮೆರಿಕದಲ್ಲಿ ವೈದ್ಯರಾಗಿರ್ಬೋದು ಅಥವಾ ಈ ಸರ್ಜನ್ ಆಗಿರ್ಬೋದು, ಅವರಿಗೆ ಕೆಲಸ ಮಾಡೋದರಲ್ಲಿ ಭಾರತದಿಂದ ಇವರು ವಲಸೆ ಹೋಗಿರುವ ವ್ಯಕ್ತಿಗಳೇ ಜಾಸ್ತಿ ಜನ ಇದ್ದಾರೆ ಎಂದು ಹೇಳ್ಬೋದು. ಭಾರತ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ ಇವರಿಗೆ ಕಳಿಸೋ ಮೂಲಕ ಅಮೇರಿಕಕ್ಕೆ ವೈದ್ಯರನ್ನು ಮತ್ತು ಸರ್ಜನನ್ನು ಪೂರೈಕೆ ಮಾಡುವಲ್ಲಿ. ಅದೇ ರೀತಿಯಾಗಿ ನರೇಂದ್ರ ಮೋದಿಯವರು ಜೂನ್ 18ಕ್ಕೆ PM ಕಿಸಾನ್ ಯೋಜನೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದು 17ನೇ ಕಂತಿನ 20,000 ಕೋಟಿ ಬಿಡುಗಡೆ ಮಾಡಲಿದ್ದಾರೆ. ಯಾವಾಗಪ್ಪ ಅಂತಂದರೆ ಜೂನ್ 18ನೇ ತಾರೀಕು. ಅವರು ವಾರಣಾಸಿ ಹೊಂಟಿದ್ದಾರಂತೆ. ಅಲ್ಲಿ ಅವರು ಈ PM ಕಿಸಾನ್ ಯೋಜನೆಯ 17ನೇ ಕಂತಿನ ಬಿಡುಗಡೆ ಮಾಡಲಾಗಿದೆ. ಇದರ ಅಮೌಂಟ್ ಎಷ್ಟು ಅಂದರೆ 20,000 ಕೋಟಿ ರೂಪಾಯಿ. ಅದೇ ರೀತಿಯಾಗಿ ಈ PM ಕಿಸಾನ್ ಬಗ್ಗೆ ನೋಡಿಕೊಳ್ಳಿ ಫ್ರೆಂಡ್ಸ್. ಈ PM ಕಿಸಾನ್ ಯಾರಿಗೆ ನೀಡಲಾಗುತ್ತದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 3. ಅದೇ ರೀತಿಯಾಗಿ ಸೂರ್ಯೋದಯ ದೇಶವಾಗಿರುವ ಜಪಾನ್ನಲ್ಲಿ ಹೊಸ ಬಗೆಯ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಇತ್ತೀಚೆಗೆ ಜಪಾನ್ನಲ್ಲಿ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಅದು ಎಲ್ಲ ಮಾರಣಾಂತಿಕ ಅಲ್ಲಿಯನ್ನು ನಡೆಸ್ತಿದೆ. ಅಂದರೆ ಅದು ಬಂದರೆ ಎಲ್ಲರೂ ಸಾಯಕೈತಾರಂತ ನ್ಯೂಸಲ್ಲಿ ಬಂದಿತ್ತು, ಅದನ್ನು ಹಾಕಿದ್ದೀನಿ. ಅದೇ ರೀತಿಯಾಗಿ ಉತ್ತರಾಖಂಡ ರಾಜ್ಯದ ಜ್ಯೋತಿರ್ಮಠಕ್ಕೆ ಈಗ ಜ್ಯೋತಿರ್ಮಠ ಅಂದರೆ ಜೋಶಿ ಮಠ ಇದ್ದದ್ದು ಈಗ ಜ್ಯೋತಿರ್ಮಠ ಎಂದು ಮರುನಾಮಕರಣ ಮಾಡಲಾಗಿದೆ. ಭಾಳ ಇಂಪಾರ್ಟೆಂಟ್. ಇದು ಭೀ ಕೇಳ್ತಾರೆ. ಯಾಕಪ್ಪ ಅಂತಂದರೆ ಈ ನೇಮ್ ಚೇಂಜ್ ಆದವು ಭೀ ಕೂಡ ಕೇಳಲಾಗುತ್ತದೆ ಅಂತ ಇದೆ. ಉತ್ತರಾಖಂಡದಲ್ಲಿರುವ ಜೋಶಿ ಮಠ ನೋಡಿಕೊಳ್ಳಿ. ಜೋಶಿ ಮಠಕ್ಕೆ ಜ್ಯೋತಿರ್ಮಠ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಉತ್ತರಾಖಂಡ ರಾಜ್ಯದಲ್ಲಿದೆ. ಅದೇ ರೀತಿಯಾಗಿ ಜೂನ್ 22ಕ್ಕೆ ಪ್ರಧಾನಿ ಮೋದಿಯವರ 3.0 ಸರ್ಕಾರದ ಮೊದಲನೇ ಬಜೆಟ್ ಮಂಡನೆ ಆಗಲಿದೆ. ಯಾವಾಗ? ಜೂನ್ 22ನೇ ತಾರೀಕು. ಈ ಜೂನ್ 22ನೇ ತಾರೀಕು ಪ್ರಧಾನಿ ಮೋದಿಯವರ 3ನೇ ಬಜೆಟ್, 3ನೇ ಅವಧಿಯ 3.0. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ಡೈಲಿ ನ್ಯೂಸಿಂದ ಇದೆ. ಇದಂದರೆ ಇಂಪಾರ್ಟೆಂಟ್ ಇರೋ ಅಷ್ಟೇ ಬರೆದಾಗ್ತಿದೆ. ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ಅದೇ ರೀತಿಯಾಗಿ ಎಲ್ಲರಿಗೆ ಶೇರ್ ಮಾಡಿ. ಆದಷ್ಟು ಬೇಗ ಇನ್ನು ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಬಗ್ಗೆ ನೋಡಿಕೊಳ್ಳೋಣ. ಇದನ್ನು ಯಾರಿಗಾದರೂ ಇದು PDF ಬೇಕಾಯ್ತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೋಡಿಕೊಳ್ಳಿ ಫ್ರೆಂಡ್ಸ್. ಟೆಲಿಗ್ರಾಮ್ ಗ್ರೂಪಲ್ಲಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ.